ಒಂದೇ ಹೊಲದಲ್ಲಿ 3 ವಿಭಿನ್ನ ಕವರ್ ಕ್ರಾಪ್ ಸೇರಿ ಕೆಲಸ ಮಾಡಿದಾಗ ಬೆಳೆ ಉತ್ಪಾದನೆ 200% ಹೆಚ್ಚಾಗಬಹುದು ಅಂದ್ರೆ ನಂಬ್ತೀರಾ? ಅಮೆರಿಕದ ಯೂನಿವರ್ಸಿಟಿ ಆಫ್ ಮಿನೆಸೋಟಾ ನಡೆಸಿದ ದೀರ್ಘಕಾಲದ ಅಧ್ಯಯನ ಇದನ್ನು ಸಾಬೀತು ಮಾಡಿದೆ. ಈ ಅಧ್ಯಯನದಲ್ಲಿ 3 ಕವರ್ ಕ್ರಾಪ್ಸ್ ಬಳಸಲಾಯಿತು: ಸೀರಿಯಲ್ ರೈ, ಹೇರಿ ವೆಚ್ ಮತ್ತು ಆಯಿಲ್ ಸೀಡ್ ರಾಡಿಶ್. ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿದಾಗ ಅದ್ಭುತ ಫಲಿತಾಂಶ ಕಂಡುಬಂದಿತು. ಶೋಧಕರು ಈ ಬೆಳೆಗಳನ್ನು 20-60-20 ವೇಟ್ ರೇಷಿಯೋನಲ್ಲಿ ಬಿತ್ತಿದ್ರು. ಅಂದ್ರೆ 20% ರೈ, 60% ವೆಚ್ ಮತ್ತು 20% ರಾಡಿಶ್. ಇಲ್ಲಿ ಒಂದು ವಿಶೇಷ ಬಯೋಲಾಜಿಕಲ್ ಕೋಆಪರೇಷನ್ ಕಂಡುಬಂದಿತು. ವಿಜ್ಞಾನಿಗಳು ಇದನ್ನು ಫ್ಯಾಸಿಲಿಟೇಷನ್ ಕ್ಯಾಸ್ಕೇಡ್ ಎಂದು ಕರೀತಾರೆ. ಅಂದ್ರೆ ಪ್ರತಿಯೊಂದು ಸಸ್ಯ ಮತ್ತೊಂದು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಮೊದಲಿಗೆ ಆಯಿಲ್ ಸೀಡ್ ರಾಡಿಶ್ ತನ್ನ ಆಳವಾದ ಬೇರುಗಳಿಂದ ಮಣ್ಣಿನಲ್ಲಿ ಗಾಳಿಯ ಹಾಗೂ ನೀರಿನ ಮಾರ್ಗಗಳನ್ನು ಸೃಷ್ಟಿಸುತ್ತದೆ. ಇದರಿಂದ ಬೇರೆ ಸಸ್ಯಗಳ ಬೇರುಗಳು ಆಳಕ್ಕೆ ಬೆಳೆಯಲು ಸಹಾಯವಾಗುತ್ತದೆ. ಸೀರಿಯಲ್ ರೈ ಹೊಲಕ್ಕೆ ಒಂದು ನ್ಯಾಚುರಲ್ ಸಪೋರ್ಟ್ ಸ್ಟ್ರಕ್ಚರ್ ಆಗಿ ಕೆಲಸ ಮಾಡುತ್ತದೆ. ಇದು ಮಣ್ಣಿನ ಕರಕುವಿಕೆಯನ್ನು ಕಡಿಮೆ ಮಾಡಿ ಉಳಿದ ಬೆಳೆಗಳಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಹೇರಿ ವೆಚ್ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಅಂಡರ್ಗ್ರೌಂಡ್ ಫಂಗಲ್ ನೆಟ್ವರ್ಕ್ ಮೂಲಕ ನೈಟ್ರೋಜನ್ ಅನ್ನು ಇತರ ಸಸ್ಯಗಳಿಗೆ ಹಂಚುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ಈ ವಿಧಾನವು ಪುರಾತನ ಇಂಡಿಜಿನಸ್ ಫಾರ್ಮಿಂಗ್ ಟೆಕ್ನಿಕ್ಸ್ ವಿಶೇಷವಾಗಿ 3 ಸಿಸ್ಟರ್ಸ್ ಫಾರ್ಮಿಂಗ್ ಪದ್ಧತಿಯನ್ನು ನೆನಪಿಸುತ್ತದೆ. ಹಳೆಯ ಕೃಷಿ ಜ್ಞಾನವೇ ಇಂದಿನ ಮಾಡರ್ನ್ ಸೈನ್ಸ್ ಮೂಲಕ ಮತ್ತೆ ಸಾಬೀತಾಗ್ತಾ ಇದೆ.